ಮಾಧ್ಯಮದ ಮಿತ್ರರಿಗೆ ಭಾನುವಾರದ ಮುಂಜಾನೆಯ ಶುಭಾಶಯಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಮುಖ ಘಟ್ಟವಾಗಿರ್ತಕ್ಕಂಥ ಮಾಧ್ಯಮ ಸಮಿತಿ ವತಿಯಿಂದ ಹಾಗೂ ಮಾನ್ವಿ ತಾಲೂಕಿನ ವಿವಿಧ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಇವತ್ತೇನು ನಮ್ಮ ಹಿಂದುಳಿದ ವರ್ಗ ಆಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈಗ 2ನೇ ಬಾರಿ ನಾವು ನಮ್ಮ ಹೈದರಾಬಾದ್ ಕರ್ನಾಟಕದ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಉಚಿತ ತರಬೇತಿ ಕಾರ್ಯಾಗಾರವನ್ನು ದಿನಾಂಕ 19/7/2026 ಮಾನವೀಯ ಶ್ರೀ ಕಲ್ಮಠದ ಗುರುಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕಲ್ಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಪೆಂಡೆ ಕಲ್ಮಠ ಹಾಗೂ ನಮ್ಮ ಚಿಖಲಪರ್ವಿ ಮಠದ ಮಣಿಪುರ ತೋಂಟದ ಅಡವಿ ಅಮರೇಶ್ವರ ಮಠದ ತೋಂಟದಾರ ಮಹಾಸ್ವಾಮಿಗಳು ಸುವರ್ಣಗಿರಿ ಮಠ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟಕರಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ NS ಬೋಸರಾಜ್ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ಅವರು ಆಗಮಿಸಿದ್ದಾರೆ ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಮಾನವೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಹಂಪಯ್ಯ ನಾಯ್ಕ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ಶ್ಲಾಘಿಸಿ ನಮ್ಮ ರಾಯಚೂರಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಪವಿತಾ S IAS ಜಿಲ್ಲಾಧಿಕಾರಿಗಳು ರಾಯಚೂರು ಅವರು ಕೂಡ ಆಗಮಿಸುತ್ತಿದ್ದಾರೆ ಮತ್ತು IAS ಅಧಿಕಾರಿಗಳು ಆಗಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ ರಾಯಚೂರಿನ ಮುಖ್ಯ ಆಯುಕ್ತರು ಆಗಿರ್ತಕ್ಕಂಥ ಶ್ರೀ ಜುಬಿನ್ ಮಹಾಪಾತ್ರ ಅವರು ಕೂಡ ಈ ಒಂದು ಕಾರ್ಯಾಗಾರವನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋ ಒಂದು ವಿಷಯ ತಿಳಿದು ತಾವು ಕೂಡ ಬಂದು ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಸ್ಪೀಚನ್ನು ಕೊಡ್ತೀನಿ ಅಂಥೇಳಿ ಅವರು ಸ್ವತಃ ಭಾಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಅದೇ ರೀತಿ ನಮ್ಮ ಜಿನೇಂದ್ರ ಬಣಗಾವಿ IPS ಬಂದಿಖಾನೆ DAG ಅವರು ಬೆಂಗಳೂರು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು. ಅದೇ ರೀತಿ ನಮ್ಮ ಜಿಲ್ಲಾ ಉಪ ವರಿಷ್ಠಾಧಿಕಾರಿಗಳು ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸರ್ G ಹರೀಶ್ ಅವರು ಆಗಮಿಸ್ತಿದ್ದಾರೆ. ಇವರು ಕೂಡ ನಮ್ಮ ಮಾನವಿಯಲ್ಲಿ ಮೊದಲು ಕೆಲಸ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದು ಅಂತ ಕೇಳಿದ ತಕ್ಷಣ ಅವರು ಸ್ವತಃ ತಾವೇ ನಾನು ಕೂಡ ಬಂದು ಒಂದು ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಸ್ಪೀಚನ್ನು ಕೊಡ್ತೀನಿ ಅಂತ ಹೇಳಿದರು. ಅವರಿಗೂ ನಾವು ಇದು ಮಾಡಿದ್ವಿ. ಈ ಒಂದು ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮ್ಮ ಮಾನವೀಯ ತಹಸೀಲ್ದಾರರಾಗಿರ್ತಕ್ಕಂಥ ನಮ್ಮ ಭೀಮರಾಯ ರಾಮ್ ಸಮುದ್ರ ಅವರು ಸ್ವತಃ ತಾವೇ ಈ ಒಂದು ಕಾರ್ಯಾಗಾರವನ್ನು ಮಾಡೋದಕ್ಕೆ ತಾವೇ ಎಲ್ಲ ನಮಗೆ ಮಾಹಿತಿಯನ್ನು ನೀಡಿ ಎಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಮತ್ತು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸಿದ್ದಾರೆ ಮುಖ್ಯವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ AT ಪಾಟೀಲ್ ಅಂಥೇಳಿ MA LLB ದಿಕ್ಸೂಚಿ ಮಾಸಪತ್ರಿಕೆ, ಈ ಒಂದು ಮಾಸಪತ್ರಿಕೆ ನಿಮಗೆ ಗೊತ್ತಿರಬೇಕು, ಕರ್ನಾಟಕದಾದ್ಯಂತ ಮಕ್ಕಳಿಗೆ IAS KS ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಮಾಹಿತಿ ನೀಡ್ತಕ್ಕಂಥ ಸಮಗ್ರ ಮಾಹಿತಿ ನೀಡ್ತಕ್ಕಂಥ ಮಾಸಿಕ ಸಂಚಿಕೆ. ಈ ಒಂದು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ AT ಪಾಟೀಲ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀ ನೇತಿ ಸೋಮಶೇಖರ್ ಅರ್ಥಶಾಸ್ತ್ರಜ್ಞರು ಖ್ಯಾತ ಲೇಖಕರು ಮೈಸೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಶ್ರೀ ಜಗದೀಶ್ ರಾಜರತ್ನ ಅಕಾಡೆಮಿ ಧಾರವಾಡ ಇವರು ಮೂಲ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನವೀಯ ವಿವಿಧ ಕಾಲೇಜುಗಳ ಶಾಲಾ ವಿದ್ಯಾರ್ಥಿಗಳು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಆಗಮಿಸಿ ಅವತ್ತಿನ ದಿವಸ ಈ ಒಂದು ಕಾರ್ಯಾಗಾರದ ಒಂದು ಲಾಭವನ್ನು ಪಡಿಬೇಕಾಗಿ ವಿನಂತಿಸ್ತೇನೆ. ಕರೆಕ್ಷನ್ ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ಹೈದರಾಬಾದ್ ಕರ್ನಾಟಕವು ಹಿಂದುಳಿದ ಪ್ರದೇಶ ಅಂತಕ್ಕಂಥ ಒಂದು
ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದು, ಅಂಥ ಒಂದು ಹಣೆಪಟ್ಟಿಯನ್ನು ಕಿತ್ತಿಯೋದಕ್ಕೋಸ್ಕರವಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ಈಗ ತಾನೇ ಪದವಿಯನ್ನು ಮುಗಿಸಿರ್ತಕ್ಕಂಥ ಹಲವಾರು ಪದವಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕಾರ್ಯಾಗಾರವನ್ನು ಬರುವ 19/7/2026 ಭಾನುವಾರದಂದು ಮಾನ್ವಿಯಲ್ಲಿರ್ತಕ್ಕಂಥ ಕಲ್ಮಠದ ಗುರುಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದರ ಅಂಗವಾಗಿ ಹಲವಾರು ಸಂಸ್ಥೆಗಳು ಅಂದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಬೆಂಗಳೂರು ಹಾಗೂ ಮಾನ್ವಿ ತಾಲೂಕಾ ಘಟಕ ಮತ್ತು ಮಾಧ್ಯಮ ಸಮಿತಿ ಮಾನ್ವಿ ಸಿರ್ವಾರ್ ಕವಿತಾಳ್ ಹಾಗೂ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ಮಾನ್ವಿ ಮತ್ತು ಭೀಮರಾಯ್ ಸ್ಟಡಿ ಸರ್ಕಲ್ ದಿಕ್ಸೂಚಿ ಸ್ಪರ್ಧಾತ್ಮಕ ಮಾಸಪತ್ರಿಕೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಪರೀಕ್ಷೆಗಳನ್ನು KS, IS, IPS, IFS, PDA, PDO, FDA, SDA, KSET, ನೆಟ್, ಸ್ಲೆಟ್ ಇನ್ನಿತರ ಪರೀಕ್ಷೆಗಳಿಗೆ ಯಾವ ರೀತಿ ತಯಾರಾಗಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ಕೊಡಿಸುತ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ತಹಸೀಲ್ದಾರ್ ಅವರು ಮಾಡ್ತಾಯಿದ್ದಾರೆ. ಅದರೊಂದಿಗೆ ಏನಪ್ಪ ಅಂದರೆ ಎಲ್ಲ ಸಹಕಾರದೊಂದಿಗೆ ಅವ್ರ ಉದ್ದೇಶ ಏನಾಗಿದೆಯಪ್ಪ ಅಂತಂದರೆ ಈ ಕಡೆ ಇರ್ತಕ್ಕಂಥ ಹಲವಾರು ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಮಕ್ಕಳು ಮತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಪಡೆದರೂ ಸಹಿತ ಪರೀಕ್ಷೆಯನ್ನು ಹೇಗೆ ಬರೀಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಪರೀಕ್ಷೆ ಅಂದರೆ ಏನಾಗಿರ್ತದಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಭಯ ಅಂತಕ್ಕಂಥ ಇರ್ತದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಭಯವನ್ನು ಓಡಿಸೋದಕ್ಕೋಸ್ಕರವಾಗಿ ಮತ್ತು ಪಡೆದಿರ್ತಕ್ಕಂಥ ಪದವಿಯ ಆಧಾರದ ಮೇಲೆ ಸರ್ಕಾರಿ ನೌಕರಿಯನ್ನು ಅಥವಾ ಇನ್ನಿತರ ನೌಕರಿಗಳನ್ನು ಕಂಪ್ನಿಗಳಲ್ಲಿ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಮತ್ತು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥ ಎನ್ನುವಂತಹ ಒಂದು ಮಾಹಿತಿ ಏನಪ್ಪ ಅಂತಂದರೆ ನುರಿತ ಅನುಭವಿ ವ್ಯಕ್ತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸುವ ಮೂಲಕವಾಗಿ ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಅದೊಂದು ಶ್ಲಾಘನೀಯ. ಇದರ ಜೊತೆಯಲ್ಲಿ ಏನಾಗಿದೆಯಪ್ಪ ಅಂತಂದರೆ ನಮ್ಮಲ್ಲಿ ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥ ಉಪನ್ಯಾಸಕರು ಕೇವಲ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪಾಠಗಳನ್ನು ಮಾತ್ರ ಮಾಡೋದಕ್ಕೆ ಸೀಮಿತರಾಗಿದ್ದಾರೆ ಹೊರತು ಅದರ ಜೊತೆಯಲ್ಲಿ ಕಾಂಪಿಟೇಷನ್ ಬಗ್ಗೆ ಆಗಲಿ, ಕಾಂಪಿಟೇಟಿವ್ ಪತ್ರಿಕೆಗಳ ಬಗ್ಗೆ ಆಗಲಿ ಅಥವಾ ಇರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಆಗಲಿ ಹೇಳಿಕೆಯನ್ನು ಕೊಡೋದು ತುಂಬ ಕಡಿಮೆ ಆಗಿರ್ತಕ್ಕಂಥ ಕಾಣ್ತಿದ್ದೇವೆ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಒಂದು ತರಬೇತಿಯನ್ನು ಕೂಡ ಕೊಡಬೇಕಾಗಿರ್ತಕ್ಕಂಥ ಕಾಣ್ತೀವಿ ಇವತ್ತು. ಸೊ ನಾನು ನಮ್ಮ ಉಪನ್ಯಾಸಕರು ಬಂಧುಗಳೊಂದಿಗೆ ಸುಮಾರು ಸರಿ ವಿಚಾರ ಮಾಡ್ತಾಯಿದ್ದೇನೆ. ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಉಪನ್ಯಾಸಕರನ್ನು ತರಬೇತಿ ಕೊಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಪದವಿ ಮುಗಿಸಿರ್ತಾರೆ, PG ಮುಗಿಸಿರ್ತಾರೆ, ಶಿಕ್ಷಕರಾಗಿಯೋ ಉಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಶಿಕ್ಷಕರಾಗಿದ್ದೇವೆ, ನಮ್ಮ ಕೆಲಸಗಳೇನು, ನಮ್ಮ ಕರ್ತವ್ಯಗಳೇನು ಮತ್ತು ನಾವು ಹೇಗೆ ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಆಗತಕ್ಕಂಥ ರೀತಿಯಲ್ಲಿ ಪಾಠ ಮಾಡೋಕ್ಕಂಬ ಸ್ವಲ್ಪ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ಕೂಡ ಏನಪ್ಪ ಅಂದರೆ ಮುಂಬರುವ ದಿನಗಳಲ್ಲಿ ಅದನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಆ ಒಬ್ಬ ಶಿಕ್ಷಕನಾಗಿರ್ತಕ್ಕಂಥ ವ್ಯಕ್ತಿ, ಉಪನ್ಯಾಸಕನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳು ಡ್ಯೂಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎ ಟೀಚರ್ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಬುಕ್ಕೇ ಇದೆ. ಅದನ್ನು ನಾವು ಓದ್ಕೊಂಡಪ್ಪ ಅಂತಂದರೆ ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಸೊ ಇವತ್ತು ಕೇವಲ ಪಾಠ ಮಾಡೋದು ಮಾತ್ರ ನಮ್ಮ ಕೆಲಸ ಅಲ್ಲ, ವಿದ್ಯಾರ್ಥಿಯ ಮಾನಸಿಕ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿಯಾಗಿರ್ತಂಥ ಉದಾಹರಣೆಯನ್ನು ಕೊಟ್ಟರೆ ಅರ್ಥ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಾವು ಕಲ್ಕೊಳ್ಬೇಕಾಗಿರ್ತಂಥದ್ದು. ಆಮೇಲೆ ಏನಪ್ಪ ಅಂತಂದರೆ ಅವರ IQ ಲೆವೆಲ್ಗೆ ತಕ್ಕಂತೆ ದೃಷ್ಟಾಂತಗಳನ್ನು ನೀಡೋರೊಂದಿಗೆ ನಾವು ಪಾಠ ಬೋಧನೆ ಮಾಡಿದ್ದು ಆಯ್ತಪ್ಪ ಅಂದರೆ ಸುಲಭವಾಗಿ ಅರ್ಥೈಸ್ಕೊಳ್ತಕ್ಕಂಥ ಕಾಣ್ತಿದ್ದೇವೆ. ಇನ್ನೊಂದೇನಂತಂದರೆ ಸ್ಪರ್ಧೆಯನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ತಿದ್ದೇವಪ್ಪ ಅಂತಂದರೆ ಬೆಂಗಳೂರಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗೂ, ಡೆಲ್ಲಿಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗೂ, ಮಾನ್ವಿಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗೂ ಒಂದೇ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಆ ಲೆವೆಲ್ಲಾಗಿ ನಾವು ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಬೇಕಾಗಿತ್ತಪ್ಪ ಅಂತಂದರೆ ಶಿಕ್ಷಕರಾಗಿರ್ತಕ್ಕಂಥವ್ರು ಬಿಫೋರಾಗಿ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಏನಪ್ಪ ಅಂದರೆ ಪಾಠ ಬೋಧನೆ ಮಾಡಿತ್ತಪ್ಪ ಅಂತಂದಾಗ ನಮ್ಮ ವಿದ್ಯಾರ್ಥಿಗಳು ಅವರೊಂದಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಯೋಗ್ಯರಾಗ್ತಾರೆ ಅಂತ ಹೇಳಿಕೊಂಡು ಕೊಡ್ತಿದ್ದೀನಿ. ಈ ಒಂದು ಉಚಿತ ಕಾರ್ಯಾಗಾರ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳು, ಪದವಿ ಈಗ ಮುಗಿಸಿರ್ತಕ್ಕಂಥವ್ರು, ಓದ್ತಿರ್ತಕ್ಕಂಥವ್ರು ಹಾಗೂ ಉಪನ್ಯಾಸಕ್ಕೆ ಬಂದ ಮಿತ್ರರು ಸದುಪಯೋಗ ಪಡಿಸ್ಕೊಳ್ಳೋದ್ರ ಜೊತೆಗೆ ಎಲ್ರಿಗೂ ಹೆಚ್ಚಿನ ಮಟ್ಟಿಗೆ ಮಾಹಿತಿಯನ್ನು ಕೊಡೋದ್ರೊಂದಿಗೆ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲರಲ್ಲಿಯೂ ಮನವಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು. ಮಾಧ್ಯಮ ಮಿತ್ರರೇ, ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಅರುಣ್ ಚಂದ ಅವರು ಹಾಗೂ ಉಪನ್ಯಾಸಕರ ಸಂಘದ
ಗೌರವಾಧ್ಯಕ್ಷರಾದಂಥ ಸರ್ ಈರಣ್ಣ ಮರಗಟ್ಟಿ ಸರ್ ಅವರು ತಮಗೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಈ ಒಂದು ಕಾರ್ಯಾಗಾರ ಕೇವಲ ಒಂದು ದಿನದ ಮಾತ್ರ ಕಾರ್ಯಾಗಾರ ಆಗಿರುವುದರಿಂದ ಇದರಲ್ಲಿ ಈಗಾಗಲೇ ನಾವು ಹೋದ ವರ್ಷವೂ ಸಹ ಕಾರ್ಯಾಗಾರವನ್ನು ಮಾಡಿದ್ದೀವಿ. ಯಾಕಂದ್ರೆ ಈ ಭಾಗದಲ್ಲಿ ಹೆಚ್ಚು ಈಗ ಅತಿ ಹಿಂದುಳಿದ ಒಂದು ತಾಲೂಕು ಮತ್ತು ಜಿಲ್ಲೆಯನ್ನು ಹಣೆಪಟ್ಟಿಯನ್ನು ಅಳಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಯಾವ ರೀತಿ ಆಗಬೇಕೆನ್ನುವ ನಿಟ್ಟಿನಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಮಾನ್ಯತೆ ಪಡೆದಂಥ ಅದು ಪ್ರಮುಖವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನೇ ನಾವು ಇಲ್ಲಿ ಆಯ್ಕೆ ಮಾಡಿ ಜಿನೇಂದ್ರ ಕಣಗಾವಿ ಅಂತಂದು ಇವರು ಮೂಲತಃ ಬೆಳಗಾವಿ SP ಇದ್ದರು. ಅವರು ಈಗ ಬೆಂಗಳೂರಿನಲ್ಲಿ ಕಾರ್ಯಾಗಾರ DI ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಸ್ವಯಂ ಒಂದು ಅಕಾಡೆಮಿಯೂ ಇದೆ. ಯಾವ ರೀತಿ ಮಕ್ಕಳನ್ನ ತಯಾರು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಆ ರೀತಿ ಅಂಥವ್ರನ್ನ ಕರೆಸಿ, ಆಮೇಲೆ ನೀತಿ ಸೋಮಶೇಖರ್ ಅಂತಂದು ಈ ತಮ್ಮ ಹೆಸರು ಇವರು ಸಹ ನೂರಾರು ಬುಕ್ಗಳು ಬರೆದಿದ್ದಾರೆ. ಇವರು ಸಹ ಉತ್ತಮ ಒಂದು ಅರ್ಥಶಾಸ್ತ್ರಜ್ಞರು. ಹಾಗೂ ಜಗದೀಶ್ ಅಂತ ರಾಜರತ್ನ ಅಕಾಡೆಮಿ ಧಾರವಾಡ, ಇವರು ಸಹ ಅವ್ರದ್ದು ತಮ್ಮದೇ ಆದಂಥ ಅಕಾಡೆಮಿ ಇದೆ. ನಮ್ಮ ಭಾಗದಲ್ಲೇ ಇರತಕ್ಕಂಥ ಹಿರಿಯಾಣಿಗೆ ಅವರಾದಂಥ AT ಪಾಟೀಲ್ ಬಹುಶಃ ಭಾಳ ಜನರಿಗೆ ನಮ್ಮ ಪತ್ರಿಕಾ ಮಿತ್ರರಿಗೆ ತಿಳಿದಿರುವ ವಿಷಯ ಇದು. ಅವರು ಅನೇಕ ಈ ಒಂದು ದಿಕ್ಸೂಚಿ ಅಮೇರಿಕಾದಲ್ಲಿಯೂ ಸಹ ಈ ಒಂದು ಪತ್ರಿಕೆಯ ಒಂದು ಇದನ್ನು ಈಗಾದ್ರೂ ಆ ಒಂದು ಇದಕ್ಕೆ ಮಹತ್ವ ಇದೆ ಅಂತ ಅವರು ಮೊನ್ನೆ ನಮಗೆ ಹೇಳಿದರು. ಅವರೇ ಈ ನಿಟ್ಟಿನಲ್ಲಿ ನಮಗೆ ನಾವು ಹೋಗಿ ಕೇಳ್ಕೊಂಡಾಗ ಅವರೇ ಇವರೆಲ್ಲರನ್ನ ಒದಗಿಸಿದರು. ನೀತಿ ಸೋಮಶೇಖರು ಮತ್ತು ಜಗದೀಶ್ ಹಾಗೂ AT ಪಾಟೀಲ್ ಮತ್ತು ತಾವು ಜಿನೇಂದ್ರ ಕಣಗಾವಿ ಅವರನ್ನು ಅವರೇ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಕರೆಸಿ ಈ ರೀತಿ ಉತ್ತಮವಾಗಿ ಇದಿರ್ತದೆ, ಪ್ರತಿ ಬಾರಿ ಮಾಡಿರಿ, ನಾವು ಇನ್ನೂ ಹೆಚ್ಚಿನ ಒಂದು ನಮ್ಮಿಂದ ಏನು ಬೇಕೋ ಆ ಸವಲತ್ತುಗಳನ್ನು ನಾವು ಕರೆಸಿ ನಿಮ್ಮ ಮಕ್ಕಳಿಗೆ ಒಂದು ಸವಲತ್ತುಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಯಾವ ರೀತಿ ಆಗಬೇಕನ್ನೋದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳಿದಾಗ ಆ ನಿಟ್ಟಿನಲ್ಲಿ ನಾವೆಲ್ಲವೂ ನಮ್ಮ ಒಂದು ಈ ಎಲ್ಲ ಪೂರಕವಾದಂಥ ಈ ಒಂದು ಮಹಾಸಭಾ ಬೆಂಗಳೂರು ಹಾಗೂ ತಾಲೂಕಾ ಮಾಧ್ಯಮ ಸಮಿತಿ ಸಿರ್ವಾರ್ ಮಾನ್ವಿ ಕವಿತಾಳು ಹಾಗೂ ತಾಲೂಕಾ ಖಾಸಗಿ ಶಿಕ್ಷಣ ಉಪನ್ಯಾಸಕರ ಸಂಘ ಹಾಗೂ ಭೀಮರಾಯ್ ಸ್ಟಡಿ ಸರ್ಕಲ್ ಮಾನ್ವಿ ಈ ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ತಾವು ಸಹ ಎಲ್ಲ ಸಹೋದ್ಯೋಗಿ ನಮ್ಮ ಮಾಧ್ಯಮ ಸಹೋದ್ಯೋಗಿಗಳು ಈ ಒಂದು ಮಕ್ಕಳಿಗೆ ಹೆಚ್ಚು ತಲುಪುವಂತೆ ತಾಲೂಕಿನ ಎಲ್ಲ ಜನತೆಗೆ ಈ ವಿಷಯ ತಲುಪಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ತಾವು ಸಹ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ.